ಸಂಡೇ ಜಾವಾ, ಮಂಡೇ ಹಾರ್ಲಿ ಡೇವಿಸನ್, ಟ್ಯೂಸ್ಡೇ ಲ್ಯಾಂಬ್ರಟಾ. ಹೀಗೆ ಸಂಡೆಯಿಂದ ಸ್ಯಾಟರ್ಡೇವರೆಗೂ ದಿನಕ್ಕೊಂದು ಬೈಕ್ನಲ್ಲಿ ಈ ಯುವಕ ರಾಜಾರೋಷವಾಗಿ ಓಡಾಡ್ತಾ ಇದ್ರೆ ಉಳಿದವರು ಹುಬ್ಬೇರಿಸಿ ನೋಡ್ತಾ ಕೂರ್ಬೇಕು. ಒಂದ್ ವಾರ ಬಿಡಿ, ಒಂದ್ ತಿಂಗಳು ಓಡಾಡಿದ್ರು ಇವರ ತರಹೇವಾರಿ ಬೈಕ್ ಕಲೆಕ್ಷನ್ ಖಾಲಿ ಆಗಲ್ಲ. ಹೌದು, ಉಡುಪಿಯ ಆತ್ರಾಡಿ ಸಮೀಪದ ರೋಷನ್ ಶೆಟ್ಟಿ ವಿಶಿಷ್ಟ ಹವ್ಯಾಸ ಹೊಂದಿರೋ ಯುವಕ. ರೋಷನ್ ಬಳಿ ಒಂದಲ್ಲ ಎರಡಲ್ಲ 30 ಬೈಕ್ಗಳಿವೆ. ಆ ಪೈಕಿ 25 ರನ್ನಿಂಗ್ ಕಂಡೀಷನ್ ಅಲ್ಲಿದ್ರೆ ಇನ್ನು 5 ರಸ್ತೆಗಿಳಿಯೋಕೆ ಸಿದ್ಧವಾಗಿವೆ. ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿರೋ ರೋಷನ್ಗೆ ಬಾಲ್ಯದಿಂದಲೇ ಬೈಕ್ ಕ್ರೇಜ್. ತಾನು ಸಂಪಾದನೆ ಆರಂಭಿಸಿದ ನಂತರ ತನ್ನ ಕನಸಿನ ಬೈಕ್ಗಳ ಖರೀದಿ ಆರಂಭಿಸ್ತಾರೆ. ಕಳೆದ 10 ವರ್ಷಗಳಲ್ಲಿ 30 ವೆರೈಟಿಯ ಬೈಕ್ ಕಲೆಕ್ಷನ್ ಹೊಂದಿದ್ದಾರೆ. ಬಹುಶಃ ಈ ಚಲನಚಿತ್ರಗಳಲ್ಲಿ ನಾವು ಹಿಂದೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಬಳಸಿದಂಥ ನಾನಿನ್ನ ಮರೆಯಲಾರಲ್ಲಿ ಬಳಸಿದಂತಹ ಬೈಕ್ ಕೂಡ ಅದೇ ಮಾಡೆಲ್ನ ಬೈಕ್ ಕೂಡ ಇಲ್ಲಿ ಅವರಲ್ಲಿ ರನ್ನಿಂಗ್ ಕಂಡೀಷನಲ್ಲಿದೆ. ಯಾಕಂತ ಹೇಳಿದರೆ ಇವತ್ತು ಹಳೆ ಮಾಡೆಲ್ ನಮಗೆ ಕಾಣ ಸಿಗೋದಿಲ್ಲ. ನಮ್ಮಲ್ಲಿರುವ ದ್ವಿಚಕ್ರವನ್ನು ಪುನಃ ನಾವು ರಿಪೇರಿ ಹೋದರೆ ಸ್ಪೇರ್ ಪಾರ್ಟ್ಸ್ ಸಿಗ್ತಲ್ಲ. ಹಾಗೆ ಇವಾಗ ಹಳೆ ಕಾಲದ ಒಂದು ವಸ್ತುಗಳನ್ನು ಬೈಕ್ಗಳನ್ನು ಇವರು ಸಂಗ್ರಹ ಮಾಡಿ ಇಟ್ಟದಲ್ಲಿ ಬಹಳ ವಿಶೇಷ ಕಾಣ್ತದೆ. ಕಂಪನಿ ಮುಚ್ಚಿ 25 ವರ್ಷವಾದ್ರೂ ಇನ್ನೂ ತನ್ನ ಯೌವನ ಉಳಿಸಿಕೊಂಡಿರೋ ಜಾವಾ ಬೈಕ್ ಇವತ್ತಿಗೂ ರೈಡರ್ಸ್ ಫೇವರೇಟ್. ರೋಷನ್ ಸಂಗ್ರಹದಲ್ಲಿ 1962ರ ಸುಮಾರಿನ ಜಾವಾ, 69ನೇ ಇಸವಿಯ ಲ್ಯಾಂಬ್ರಟಾ, 70ನೇ ದಶಕದ ವಿಜಯ್ ಸೂಪರ್ ಮಾತ್ರವಲ್ಲ, ಸುಮಾರು 7 ಬಗೆಯ HT ಬೈಕ್ ಇದೆ. ಕೇವಲ 35 ಸಿಸಿಯ ರಾಯಲ್ ಎನ್ಫೀಲ್ಡ್ ಮೋಫಾ ಅತ್ಯಂತ ಪುಟ್ಟ ಬೈಕ್ ಆದ್ರೆ ಹಾರ್ಲಿ ಡೇವಿಸನ್ ಲೇಟೆಸ್ಟ್ ಬ್ರ್ಯಾಂಡ್ನದ್ದಾಗಿದೆ. ಇವತ್ತಿಗೂ ಈ ಎಲ್ಲಾ ಬೈಕ್ಗಳು ಒಂದೇ ಕಿಕ್ಗೆ ಸ್ಟಾರ್ಟ್ ಆಗುತ್ತವೆ. ಇಂಥ ಸೂಪರ್ ಕಂಡೀಷನ್ ನಲ್ಲಿ ಇರೋದ್ರ ಜೊತೆಗೆ ಸಾಕಷ್ಟು ಇವೆಂಟ್ಗಳಲ್ಲೂ ಇವು ಭಾಗಿಯಾಗಿವೆ. FRM, ಕಿಂಗ್ಸ್ ರೈಡ್, ಮಲ್ನಾಡ್ ಡೈರೀಸ್ ಮುಂತಾದ ಇವೆಂಟ್ಗಳಲ್ಲಿ ಗೆದ್ದು ಬಂದಿವೆ. ಪ್ರತಿಯೊಂದು ವಾಹನದ ವಿಮೆ ಅಪ್ ಟು ಡೇಟ್ ಆಗಿದ್ದು ರಸ್ತೆಗಿಳಿದ್ರೆ ಸಾಕು ಎಲ್ಲರ ಕಣ್ಣು ಕುಕ್ಕುತ್ತೆ. 12 ವರ್ಷದಿಂದ ಬೈಕ್ ಕಲೆಕ್ಷನ್ ಮಾಡ್ತಾ ಇದ್ದೇನೆ. ನನ್ನೊಟ್ಟಿಗೆ ಟೋಟಲ್ ಇವಾಗ 25 ಬೈಕ್ಸ್ ಇದೆ. ಅದರಲ್ಲಿ ತುಂಬ ಓಲ್ಡ್ ಅಂತ ಹೇಳಿದರೆ 1964 ಮಾಡೆಲ್ ಜಾವಾ, ಮತ್ತು ಎಲ್ಲ ಬೈಕ್ಸಿದ್ದು FC ಮತ್ತು ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆ. ಒಟ್ಟು 25 ಬೈಕ್ಸ್ರಲ್ಲಿ ಒಂದು 4-5 ಮಾಡೆಲ್ ಮೊಪೆಡ್ಸ್ ಇದೆ, ಮತ್ತು ಒಂದು 4-5 ಸ್ಕೂಟರ್, ಮತ್ತು ಒಂದು 7-8 ಟೈಪ್ ಇದು ಎಚ್ ಡಿದು ಮಾಡೆಲ್ ಇದೆ, ಮತ್ತು ಲ್ಯಾಂಬ್ರೆಟಾ, ಮತ್ತು KB100, ರಾಜ್ದೂತ್, ಹೀಗೆ ಒಟ್ಟು ಸೇರಿ 25 ಬೈಕ್ಸ್ ಇದೆ. ಈಗಲೂ ಸಂಜೆಯಾದ್ರೆ ಹೊಸದೊಂದು ಬೈಕ್ ಆಯ್ಕೆ ಮಾಡಿಕೊಂಡು ರೈಡ್ ಹೊಡೆದು ಬರ್ತಾರೆ ರೋಷನ್. ವೀಕೆಂಡ್ ಬಂದ್ರೆ ಲಾಂಗ್ ರೈಡ್ ನಲ್ಲಿ ತನ್ನಿಷ್ಟದ ಬೈಕ್ಗೆ ಊರೂರು ತೋರಿಸಿ ಬರ್ತಾರೆ. ಇದೊಂದು ಕಾಸ್ಟ್ಲಿ ಹ್ಯಾಬಿಟ್. ಈ ಬೈಕ್ಗಳ ಸ್ಪೇರ್ ಪಾರ್ಟ್ಗಳು ಹಾಳಾದ್ರೆ ಸಿಗೋದು ಅಷ್ಟು ಸುಲಭವಲ್ಲ. ಹಾಗಂತ ರೋಷನ್ಗೆ ತನ್ನ ಹವ್ಯಾಸದ ಬಗ್ಗೆ ಕಿಂಚಿತ್ತೂ ಪ್ರೀತಿ ಕಡಿಮೆಯಾಗಿಲ್ಲ. ಹೊಸದಾಗಿ ಕಟ್ಟಿಸಿರೋ ಮನೆ ಆವರಣದಲ್ಲಿ ಬೈಕ್ಗೆ ಅಂತಾನೆ ಸುಂದರ ಶೆಡ್ ನಿರ್ಮಿಸಿ ಜೋಪಾನವಾಗಿ ಕಾದುಕೊಳ್ಳೋ ಯೋಚನೆ ಮಾಡಿದ್ದು ಇನ್ನಷ್ಟು ಬೈಕ್ಗಳ ಮೇಲೆ ಕಣ್ಣು ಹಾಕಿದ್ದಾರೆ.